ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ಓಂ ದುರ್ಗಾ ಪರಮೇಶ್ವರ್ಯೈ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ದಿವಸ ಪರಮ ಪವಿತ್ರವಾದಂತಹ ಸಂಗಮ ಕ್ಷೇತ್ರವಾಗಿರತಕ್ಕಂತಹ ಕೊಡಿ ಬಂಗೇರೆ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಇದ್ದೇನೆ. ಇಲ್ಲಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಸುವರ್ಣ ನದಿ ಸೀತಾ ನದಿಯ ಸಂಗಮ, ಸಮುದ್ರ ಸಂಗಮ. ಸೊ ಸಮುದ್ರದಲ್ಲಿ ಸಂಗಮ ಆಗ್ತಕ್ಕಂಥದ್ದು ನದಿ ದ್ವಯಗಳು. ಅಂತಹ ಒಂದು ಪರಮ ಪವಿತ್ರವಾದಂತಹ ಒಂದು ದೇವಿಯ ಸನ್ನಿಧಾನದಲ್ಲಿದ್ದೇವೆ. ನಿಮಗೆಲ್ಲರಿಗೂ ಅಮ್ಮನವರ ದರ್ಶನವನ್ನು ಸಹ ಮಾಡಿಸ್ತೇವೆ. ಅದೇ ರೀತಿಯಲ್ಲಿ ಆ ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿಕೊಂಡು ಬಂದ ಪ್ರಸಾದವನ್ನು ಸಹ ನಿಮಗೆ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡಲಿದ್ದೇವೆ. ಬಹಳ ವಿಶೇಷವಾದಂತಹ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಮೇಷರಾಶಿಯವರ ಇಂತಹ ಒಂದು ಅದ್ಭುತವಾದ ಸನ್ನಿಧಾನದಿಂದ ನಾನು ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅನಿರೀಕ್ಷಿತವಾಗಿ ಲಾಭವಾಗುವಂತಹ ಒಂದು ಸಾಧ್ಯತೆ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಅಲ್ಲಿ ಏನಂದ್ರೆ ಪ್ರಯತ್ನದ ಪ್ರಮಾಣ ತುಂಬಾ ಇರುತ್ತೆ, ಅಥವಾ ಪ್ರಯತ್ನವೇ ಇರೋದಿಲ್ಲ, ಅದು ಸಹ ಸಾಧ್ಯತೆ ಇರುತ್ತೆ. ಅಂದ್ರೆ ಯಾವುದೇ ಪ್ರಯತ್ನವಿಲ್ಲದೆ ಅನಿರೀಕ್ಷಿತವಾಗಿ ಲಾಭವಾಗುವ ಸಾಧ್ಯತೆ, ಅಥವಾ ಬಹಳ ಚಿಕ್ಕ ಪ್ರಯತ್ನದಿಂದ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಒಂದು ಸಾಧ್ಯತೆ ಇದೆ. ದೇವಿ ಅಮ್ಮನವರ ಸನ್ನಿಧಾನದಲ್ಲಿದ್ದೇನೆ. ಖಂಡಿತವಾಗಿ ನೀವು ಶುಭದ ವಿಚಾರವಾಗಿ, ಏಳಿಗೆಯ ವಿಚಾರವಾಗಿ, ನಿಮ್ಮ ಕಷ್ಟಾರ್ಜಿತದಲ್ಲಿ ನಿಮಗೆ ಖಂಡಿತವಾಗಿ ಅನಿರೀಕ್ಷಿತ ಲಾಭ ಉಂಟಾಗ್ಲಿ. ದುರ್ಗೆಯ ಆರಾಧನೆ, ದುರ್ಗೆಯ ಅನುಗ್ರಹ ಖಂಡಿತವಾಗಿ ನಿಮಗೆ ಉಂಟಾಗ್ಲಿ, ಒಳ್ಳೇದಾಗ್ಲಿ. ಬಟ್ ಒಂದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಸ್ವಲ್ಪ ಗೌಪ್ಯತೆಯನ್ನ ನೀವು ಕಾಪಾಡಿಕೊಳ್ಳಬೇಕಾಗ್ತದೆ. ತಿಳಿಸಬಾರದು. ಗೌಪ್ಯತೆಯನ್ನ ನೀವು ಕಾಪಾಡಿಕೊಂಡ್ರೆ ಖಂಡಿತವಾಗಿ ಒಂದು ಅನಿರೀಕ್ಷಿತ ಲಾಭವಿದೆ ಅಂತ ಕಂಡು ಬರ್ತಾ ಇದೆ. ಒಳ್ಳೇದಾಗ್ಲಿ. ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಖರತೆ ಹಾಗೂ ಸ್ಪಷ್ಟತೆ ಬಹಳ ಚೆನ್ನಾಗಿರುತ್ತೆ. ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ನಿಖರತೆ ಇರುತ್ತೆ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ತೀರಾ, ಯೋಜನೆಗಳನ್ನ ತುಂಬಾ ಚೆನ್ನಾಗಿ ನಿರೂಪಿಸ್ತೀರಾ, ಹಾಗೂ ತುಂಬಾ ಚೆನ್ನಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ. ತುಂಬಾ ಸ್ಪಷ್ಟವಾಗಿ ಯೋಚನೆ ಮಾಡಿ ಸ್ಪಷ್ಟವಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ರೆ ಆ ಯೋಜನೆಯನ್ನ ಅಳವಡಿಸ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡ್ತೀರಾ. ಇದರಿಂದಾಗಿ ಬಹಳಷ್ಟು ಉತ್ತಮವಾದ ಯಶಸ್ಸನ್ನು ನೀವು ಕಾಣ್ತೀರಾ ಅಂತ. ಈ ಹಿಂದಿನ ತಿಂಗಳುಗಳಲ್ಲಿ ಸ್ಪಷ್ಟತೆ, ನಿಖರತೆ ಅಷ್ಟಿರಲಿಲ್ಲ. ಬಹಳ ಒಂಥರ ನೀವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನೋ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಈ ಅಕ್ಟೋಬರ್ ತಿಂಗಳು ಹಂಗಿರಲ್ಲ, ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಸ್ಪಷ್ಟತೆ, ನಿಖರತೆ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು, ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದನ್ನ ನೀಟಾಗಿ ಮಾಡಿ ಮುಗಿಸ್ಕೋಬೇಕು, ಇದು ನನ್ನ ಕೆಲಸ, ಇದು ನನ್ನ ಐಡಿಯಾ ತುಂಬಾ ಚೆನ್ನಾಗಿದೆ, ನಾನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ತುಂಬಾ ಚೆನ್ನಾಗಿ ಅಳವಡಿಸ್ಕೊಳ್ತೀರಾ. ನಿಮ್ಮ ಆಲೋಚನೆಗಳನ್ನ ಅಳವಡಿಸ್ಕೊಳ್ತೀರಾ, ಹಾಗೂ ಇದರಿಂದ ಬಹಳ ಉತ್ತಮವಾದ ಯಶಸ್ಸನ್ನ ಪಡಿತೀರಾ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅದ್ಭುತವಾದ ಕುಜಬಲ. ರಾಶ್ಯಾಧಿಪತಿಯ ಬಲ ಸಪ್ತಮದಿಂದ ಪೂರ್ಣ ದೃಷ್ಟಿ. ಅಂದ್ರೆ ತುಲಾ ರಾಶಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಕುಜಗ್ರಹ ನಿಮ್ಮ ರಾಶ್ಯಾಧಿಪತಿ, ಅಷ್ಟಮಾಧಿಪತಿ ಇರಲಿದ್ದಾನೆ. ಸೊ ಆ ನಿಮ್ಮ ರಾಶ್ಯಾಧಿಪತಿಯ ಪೂರ್ಣ ದೃಷ್ಟಿ ನಿಮ್ಮ ಮೇಲಿದೆ ಅಂತಂದಾಗ ನಿಮ್ಮ ಬಲ ವೃದ್ಧಿ ಆಗ್ತದೆ ಅಂತ. ಅಂದ್ರೆ ನಿಮ್ಮ ಸ್ಟೇಟಸ್ ಇರಬಹುದು, ನಿಮ್ಮ ಶಕ್ತಿ ಇರಬಹುದು, ವೃದ್ಧಿ ಆಗ್ತದೆ. ನಿಮ್ಮ ಎಂತ ಹೇಳ್ತೀವಿ, ಪ್ರಾಮುಖ್ಯತೆ ವೃದ್ಧಿ ಆಗ್ತದೆ. ಯಾರಾದ್ರೂ ಸಹ ನಿಮ್ಮನ್ನೇನಾದ್ರೂ ಇಷ್ಟು ದಿನಗಳ ಕಾಲ ನಿಮ್ಮನ್ನ ಸೈಡ್ ಲೈನ್ ಮಾಡಿದ್ರೆ, ಅಂದ್ರೆ ನಿಮಗೆ ಬೆಲೆ ಕೊಡದೆ, ನಿಮ್ಮನ್ನ ಆ ಕಡೆ ನಿಮಗೇನು ಪ್ರಾಮುಖ್ಯತೆಯನ್ನೇ ಕೊಡದೆ ಸೈಡ್ ಲೈನ್ ಮಾಡಿದ್ರೆ ನಿಮ್ಮನ್ನ,
ಅಕ್ಟೋಬರ್ ತಿಂಗಳಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನೀವೊಂದು ಸೆಂಟರ್ ಆಫ್ ಅಟ್ರಾಕ್ಷನ್, ನೀವೊಂದು ಪವರ್ ಹೌಸ್ ತರ, ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ. ನೀವಿಲ್ದೆ ಕೆಲಸ ಆಗಲ್ಲ ಅನ್ನುವ ಸ್ಟೇಜ್ ಬಂದ್ಬಿಡುತ್ತೆ. ಅನಿವಾರ್ಯವಾಗಾದ್ರೂ ನಿಮ್ ಕಾಲಿಡಿದು ನಿಮ್ಗೆ ದಮ್ಮಯ್ಯ ಪಾಡಿ ನಿಮ್ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದರಿಂದ ನಿಮ್ಮನ್ನ ಹಾಳು ಮಾಡಿಕೊಳ್ಳುವಂತಿಲ್ಲ ಅಂತ ಅಂದ್ರೆ ಇತರೆ ರಾಶಿಯವರಿಗೆ ಹೇಳ್ತಾ ಇದ್ದೇನೆ, ಮೇಷರಾಶಿಯವ್ರನ್ನ ಹಾಳು ಮಾಡಿಕೊಳ್ಳುವಂತಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಅಷ್ಟು ಅದ್ಭುತವಾದ ಪ್ರಾಮುಖ್ಯತೆ ಬರಲಿದೆ. ಈ ಪ್ರಾಮುಖ್ಯತೆಯನ್ನ ನೀವು ಅಹಂಕಾರ ರೀತಿಯಲ್ಲಿ ತೆಗೆದುಕೊಳ್ಳದೆ ಸದುಪಯೋಗ ಪಡಿಸಿಕೊಂಡ್ರೆ ತುಂಬಾ ಅನುಕೂಲತೆಗಳನ್ನು ನೀವು ಪಡ್ಕೊಳ್ಳಬಹುದಾಗಿರ್ತದೆ. ಇದು ಬಹಳ ಪ್ರಮುಖವಾದಂತಹ ಶುಭ ವಿಚಾರವಾಗಿದೆ. ಖಂಡಿತವಾಗಿ ಇದ್ರ ಬಗ್ಗೆ ಗಮನಿಸಿ ನೋಡಿ. 4ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಹೋದರನ ಬಲ ತುಂಬಾ ಚೆನ್ನಾಗಿ ಸಿಗಲಿದೆ ಅಂತ ಕಂಡು ಬರ್ತಾ ಇದೆ. ತೃತೀಯಾಧಿಪತಿಯಾಗಿರತಕ್ಕಂತಹ ಬುಧ ಗ್ರಹ ಸಪ್ತಮದಲ್ಲಿ ಇರ್ತಾನೆ ಅಂತ. ಇಲ್ಲಿ ಏನಾಗುತ್ತೆ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಅನಿವಾರ್ಯವಾಗಿ ಅಂದ್ರೆ ಸಾಮಾನ್ಯವಾಗಿ ಅಣ್ಣ ತಮ್ಮ ನೀವು ಚೆನ್ನಾಗಿದ್ದೀರಾ ಅಂತಾದ್ರೆ ನೋ ಪ್ರಾಬ್ಲಮ್, ಆಟೋಮೆಟಿಕಲಿ ಅವ್ರು ನಿಮ್ ಸಪೋರ್ಟಿಗೆ ಬಂದೇ ಬರ್ತಾರೆ, ನಿಮಗೆ ಸಹಾಯಕ್ಕೆ ನಿಮ್ ಜೊತೆ ನಿಂತ್ಕೊಳ್ತಾರೆ. ಫಾರ್ ಸಪೋಸ್ ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರೂ ಸಹ ನಿಮ್ಮನ್ನ ಸಪೋರ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ನಿಮ್ಮ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿಗೆ ಬರುವ ಸಾಧ್ಯತೆ ಇರ್ತದೆ. ಇದರಿಂದ ಏನಾಗ್ತದೆ, ಇಷ್ಟ ಇರ್ಲಿ ಬಿಡ್ಲಿ, ಅಣ್ಣ ಇಷ್ಟ ಇರ್ಲಿ ಬಿಡ್ಲಿ, ತಮ್ಮ ಇಷ್ಟ ಇರ್ಲಿ ಬಿಡ್ಲಿ, ನಾನು ಈ ವಿಚಾರದಲ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನಮ್ದು ಏನೇ ವಿರೋಧಗಳಿರಬಹುದು, ನಾವು ಈ ವಿಚಾರದಲ್ಲಿ ಮಾತ್ರ ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ, ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ನಿಮಗೆ ಅನ್ನೋ ರೀತಿಯಲ್ಲಿ ನಿಮ್ಮ ಸಹೋದರ ಸಹೋದರಿಯರು ಬರ್ತಾರೆ. ಅದು ಅಕ್ಟೋಬರ್ ತಿಂಗಳಲ್ಲಿ. ಸೊ ಅದರಿಂದ ಏನಾದ್ರು ಬೇರೆ ಬೇರೆ ವಿಚಾರಗಳಿದ್ರೆ ಖಂಡಿತವಾಗಿ ಅದನ್ನ ಮಾತುಕತೆ ಮಾಡಿಕೊಂಡು ಸುಧಾರಿಸ್ಕೊಳ್ಳೋಕ್ಕೂ ಸಹ ಒಂದು ಉತ್ತಮ ಅವಕಾಶ ಸಿಗಬಹುದೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅನಿವಾರ್ಯತೆಯಲ್ಲಿ ಅವರು ಇರೋದ್ರಿಂದಾಗಿ ಏನೋ ಒಂದು ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಮಾತಾಡಬೇಕಾಗಿದೆ, ಅಥವಾ ಇದರದ್ದೇನಾದ್ರು ಇದ್ರೆ, ಅಥವಾ ಏನೋ ಮೊದ್ಲಿಂದ ಒಂದಿಷ್ಟು ಕೊಟ್ಟು ತೆಗೆದುಕೊಳ್ಳೋ ವಿಚಾರಗಳಲ್ಲಿ ಹೆಚ್ಚು ಕಡಿಮೆ ಇದೆ ಅಂದ್ರೆ ಕೂತ್ಕೊಂಡು ನೀಟಾಗಿ ಸೆಟ್ ಔಟ್ ಮಾಡ್ಕೊಂಡು ಮಾತನಾಡ್ಕೊಂಡು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ತುಂಬಾ ಚೆನ್ನಾಗಿರಲಿದೆ ಅಂತ ಕಂಡು ಬರ್ತದೆ. ಅವಕಾಶ ತುಂಬಾ ಚೆನ್ನಾಗಿದೆ ಅಂತ ನಿಮಗೂ ಒಂದ್ ಸ್ವಲ್ಪ ಪ್ಲಸ್ ಪಾಯಿಂಟ್ ಜಾಸ್ತಿ ಇರುತ್ತೆ, ನಿಮ್ಮ ಶಕ್ತಿ ಜಾಸ್ತಿ ಇರುತ್ತೆ, ನಿಮ್ಮ ಪ್ರಭಾವ ಜಾಸ್ತಿ ಇರ್ತದೆ ಅಂದಾಗ ನಿಮಗೆ ಆಟೋಮೆಟಿಕಲಿ ಪ್ಲಸ್ ಪಾಯಿಂಟ್ಗಳಾಗ್ತದೆ ಅನ್ನುವಂಥದ್ದು ಉದ್ದೇಶ. ಸೊ ಖಂಡಿತವಾಗಿ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿ, ಒಳ್ಳೇದಾಗ್ಲಿ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸ್ವಯಂಕೃತ ಅಪರಾಧ ಇಲ್ಲದೆ ಹೋದಲ್ಲಿ, ಅಂದ್ರೆ ನೀವೇ ನಿಮ್ಮ ಕೈಯಾರೆ ಏನು ಎಡವಟ್ಟು ಮಾಡಿಕೊಳ್ಳದೆ ಹೋದಲ್ಲಿ ಸಹಜ ಸ್ವಾಭಾವಿಕವಾಗಿ ಆಟೋಮೆಟಿಕ್ ಆಗಿ ನಿಮ್ಮ ಆರೋಗ್ಯ ಹಾಳಾಗುವ ಸಾಧ್ಯತೆ ಇಲ್ಲ. ನೀವೇನೋ ಎಡವಟ್ಟು ಮಾಡ್ಕೊಂಡ್ರೆ ಗೊತ್ತಿಲ್ಲ, ಅದು ಸಾಧ್ಯತೆಗಳು ಜಾಸ್ತಿ ಇದಾವೆ, ಅದು ಬಿಟ್ಟು ನಾನು ಮಾತಾಡ್ತಾ ಇರುವಂತದ್ದು. ನೀವು ಸರಿಯಾಗಿ ಆಹಾರ ಸೇವನೆ ಮಾಡಿಕೊಂಡು ಸರಿಯಾಗಿ ನಿದ್ರಾವಸ್ಥೆಗಳನ್ನ ಇಟ್ಕೊಂಡು ಇದ್ರೆ ನಿಮ್ಗೆ ಏನೇ ಆರೋಗ್ಯ ಸಮಸ್ಯೆ ಆಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಪ್ರಮುಖವಾದ ವಿಚಾರ ಹೇಳ್ತೇನೆ. ರಾಷ್ಟ್ರಾಧಿಪತಿ ಅಷ್ಟಮಾಧಿಪತಿಯಾಗಿ ಸಪ್ತಮದಿಂದ ಕುಜನ ಪೂರ್ಣ ಬಲ ಅಂತಂದಾಗ ಸರ್ವೇ ಸಾಮಾನ್ಯವಾಗಿ ಈ ಹಿಂದೆ ಹೋದ ತಿಂಗಳು ಒಂದು 2-3 ತಿಂಗಳಿಂದ 6 ತಿಂಗಳಿಂದ ಈಚೆಗೆ ತುಂಬಾ ಆರೋಗ್ಯ ಹಾಳಾಗ್ತಿದೆ ಅಂತಂದ್ರೂ ಸಹ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸರಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಕುಜ ಭೂಮಿಕಾರಕ, ಕುಜ ರಕ್ತಕಾರಕ, ಕುಜ ಅಗ್ನಿಕಾರಕ. ಕುಜನ ಒಂದು ಸಮಸ್ಯೆ ಸಂಬಂಧಿತವಾದಂತಹದ್ದು ಭೂಮಿಯ ವಿಚಾರದಲ್ಲಿ, ಸೈಟ್ ತಗೊಳಕ್ಕೆ ಕೊಡೋಕೆ, ಇಂಥ ವಿಚಾರಗಳಲ್ಲಿ, ಅಥವಾ ಎಂಥದ್ದು ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ ಮೇಷರಾಶಿಯವರಾಗಿದ್ದು, ಅಥವಾ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಿತ ವೃತ್ತಿಗಳನ್ನ ಮಾಡ್ತಾ ಇದ್ರೆ, ಅಥವಾ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಈ ತರ ಯಾವುದೇ ವೃತ್ತಿಯನ್ನ ಮಾಡ್ತಾ ಇರತಕ್ಕಂತ ರೈತರಾಗಿದ್ರೆ, ಮೇಷರಾಶಿಯವರಾಗಿದ್ರೆ ಖಂಡಿತವಾಗಿ ಕುಜಬಲ ತುಂಬಾ ಚೆನ್ನಾಗಿರೋದ್ರಿಂದ ಆಯಾ ವೃತ್ತಿಗಳಲ್ಲಿ ನಿಮಗೆ ತುಂಬಾ ಯಶಸ್ಸು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಆದ್ರಿಂದ ಖಂಡಿತವಾಗಿ ಒಳ್ಳೇದಾಗ್ಲಿ. ಇದಿಷ್ಟೇ ಅಲ್ಲದೆ ಒಂದು ವಿಶೇಷವಾದಂತಹ ಪರಿಹಾರ ಇದೆ. ನವರಾತ್ರಿ ಆರಂಭ, ಇನ್ನು 28ನೇ ತಾರೀಕಿಗೆ ನವರಾತ್ರಿ ಬೇರೆ ಶುರುವಾಗುತ್ತೆ. ಸೊ ಪ್ರತಿ ಬಾರಿಗಿಂತ ಈ ಬಾರಿಯೂ ವಿಶೇಷವಾದಂತಹ ದೇವತಾರಾಧನೆಗಳು, ಪರಿಹಾರ, ವಿಶೇಷ ಪ್ರಸಾದವೂ ಸಹ ಇದೆ. ಸೊ ಆದ್ರಿಂದ ಸೂರ್ಯಗ್ರಹಣ ಇಲ್ಲಿ ಕಾಣಿಸ್ತಾ ಇಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಅದರಿಂದ ಆಚರಣೆ ಇಲ್ಲ. ತತ್ಸಂಬಂಧಿತವಾದಂತಹ ಫಲಾದಿಗಳಿರ್ತದೆ, ಅದ್ರ ರಿಲೇಟೆಡ್ ಆಗಿ ಒಂದು ವಿಶೇಷ ಪರಿಹಾರ ಇದೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ನವರಾತ್ರಿ, ಅದ್ರ ಮರುದಿನದಿಂದನೇ ನವರಾತ್ರಿಯು ಸಹ ಆರಂಭದ ಕಾಲ. ಅವತ್ತಿನ ದಿವಸ ಮಹಾ ಸೂರ್ಯಗ್ರಹಣವೂ ಸಹ ಸಂಭವಿಸ್ತಾ ಇದೆ. ಅದರ ಹೆದರುವ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ.
ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ನಮಗೆ ಗ್ರಹಣದ ಆಚರಣೆ ಇಲ್ಲ. ಗ್ರಹಣಾಚರಣೆ ಇಲ್ಲ ಅಂದ್ರೇನು? ಹಿಂದೆ ಚಂದ್ರಗ್ರಹಣದಲ್ಲಿ ಉಪವಾಸ ಮಾಡಬೇಕು, ಹೊರಗಡೆ ಹೋಗಬಾರದು, ಆಹಾರ ಸೇವನೆ ಮಾಡಬಾರದು ಇತ್ಯಾದಿ ಒಂದಿಷ್ಟು ರೂಲ್ಸ್ ಗಳನ್ನೇನು ಹೇಳಿದ್ದೇನೆ, ಆ ಯಾವ ರೂಲ್ಸು ಸಹ ಈ ಸೂರ್ಯಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಸೂರ್ಯಗ್ರಹಣ ರಾತ್ರಿಯಲ್ಲಿ ಆಗುತ್ತಾ ಇದೆ. ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ಹಗಲಿನಲ್ಲಿ ನಡೆಯುವ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಕಾಣೋದಿಲ್ಲ, ಆದ್ರಿಂದ ಆಚರಣೆಗಿಲ್ಲ ಅಂತ. ಆದರೆ ಇದು ಗ್ರಹಣ ಸಂಭವಿಸ್ತಾ ಇರೋದು ಹೌದು, ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರು ಅನ್ನುವ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ ಗ್ರಹಣದ ಫಲದಲ್ಲಿ ಆ ಅಶುಭ ಫಲ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲ, ರವಿ ಗ್ರಹ ನೀಚ ಸ್ಥಿತಿಗೆ ತುಲಾರಾಶಿಗೆ ರವಿ ಪ್ರವೇಶವಾಗುತ್ತಾ ಇದೆ. ಆ ತುಲಾರಾಶಿಗೆ ರವಿ ಪ್ರವೇಶವಾಗ್ತಿರೋದ್ರಿಂದ ಒಂದಿಷ್ಟು ರವಿಯಿಂದ ಸಮಸ್ಯೆಗಳು ಉಂಟಾಗಬಹುದು, ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನವರಾತ್ರಿಯ ಆರಂಭದ ಕಾಲವಾದ್ರಿಂದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹವಾಗಬೇಕು. ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿಯೇ ಚಂಡಿಕಾ ಮಹಾಯಾಗವನ್ನು ಮಾಡತಕ್ಕಂಥದ್ದು. ಸೊ ಅದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು, ಬೆಂಗಳೂರಿನ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ಅಮಾವಾಸ್ಯೆ ಪರ್ವ ದಿನದಂದು ನಾವು ಮಹಾಚಂಡಿಕಾ ಯಾಗ ಹಾಗೂ ಸಹಸ್ರ ರವಿ ಶಾಂತಿ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿಯೊಟ್ಟಿಗೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರ್ತದೆ. ಪ್ರತಿ ಸಾರಿಯಂತೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬಾರಿಯ ಪ್ರಸಾದ ಒರಿಜಿನಲ್ ಮಾಣಿಕ್ಯ ರತ್ನಗಳು. ಸೂರ್ಯಗ್ರಹಣ ಜೊತೆಗೆ ನೀಚ ಸ್ಥಿತಿಯ ರವಿಯ ದೋಷ ಪರಿಹಾರವಾಗಬೇಕು, ರವಿಯಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ವಿಶೇಷವಾಗಿ ಸಹಸ್ರ ರವಿ ಶಾಂತಿಯನ್ನು ಮಾಡ್ತಾ ಇರುವಂತಹದ್ದು. ಆ ಮಾಣಿಕ್ಯ ಉಂಗುರವನ್ನ ಈಗಾಗಲೇ ವಿಶೇಷವಾಗಿ ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದ, ಇತಿಹಾಸ ಪ್ರಸಿದ್ಧವಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಧನ್ವಂತರಿ ದೇಗುಲದಲ್ಲಿ ಆ ಉಂಗುರಗಳನ್ನ ಧನ್ವಂತರಿಯ ಪಾದಾರವಿಂದಗಳಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದೇನೆ. ಅದ್ರದ್ದು ವಿಡಿಯೋ ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮನವರ ಸನ್ನಿಧಾನದಲ್ಲೂ ಸಹ, ಆ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಆ ರತ್ನಗಳನ್ನ, ಆ ಒಂದು ಉಂಗುರಗಳ ಮಾಣಿಕ್ಯ ರತ್ನಗಳನ್ನ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೇವೆ. ಸೊ ಅದೊಂದು ವಿಡಿಯೋನು ಸಹ ನಿಮಗೆ ನೋಡಬಹುದು. ಈಗ ವಿಡಿಯೋ ಮುಂದೆ ಪ್ಲೇ ಮಾಡ್ತೇವೆ. ಸೊ ಅದರಿಂದ ಡಬಲ್ ಎನರ್ಜೈಸ್ಡ್ ಆದಂತಹ ಎರಡೆರಡು, ಅಂದ್ರೆ ಧನ್ವಂತರಿ ಸನ್ನಿಧಾನ ಹಾಗೂ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಎನರ್ಜೈಸ್ ಆದಂತಹ ಮಾಣಿಕ್ಯ ಉಂಗುರವನ್ನ ಮತ್ತೆ ತ್ರಿಬಲ್ 3ನೇ ಬಾರಿಗೆ ಮಹಾಚಂಡಿಕಾ ಯಾಗದಲ್ಲಿ ಎನರ್ಜೈಸ್ ಮಾಡಿ, ಸಹಸ್ರ ರವಿ ಶಾಂತಿಯಲ್ಲಿ ಎನರ್ಜೈಸ್ ಮಾಡಿ, ನಿಮಗೆ ಮಹಾ ಸೂರ್ಯಗ್ರಹಣದ ಒಂದು ದೋಷವು ಪರಿಹಾರವಾಗಿ ರವಿ ಅನುಗ್ರಹ, ದುರ್ಗಾ ಅನುಗ್ರಹ, ದುರ್ಗತಿ ನಾಶಿನಿ, ಯಾವುದೇ ಕಷ್ಟಗಳು, ಕಷ್ಟ ಕೋಟೆಗಳಿದ್ರೂ ಸಹ ಛಿದ್ರ ಮಾಡ್ತಾಳೆ ಅಮ್ಮನವರು. ಅದು ಆರೋಗ್ಯ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಮಾಟ ಮಂತ್ರ ಇರಲಿ, ದೃಷ್ಟಿ ದೋಷಗಳಿರಲಿ, ಶತ್ರು ಬಾಧೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ ಅದನ್ನ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾಳೆ. ಆದ್ರಿಂದ ಆ ಮಹಾಚಂಡಿಕಾ ಯಾಗದಲ್ಲಿ ಆ ಉಂಗುರಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುವಂತಹ ಈ ವಿಶೇಷವಾದ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಉಂಗುರದ ಬೆರಳಲ್ಲಿ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಚಾರ ತಲುಪಿಸಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.